ನಮಸ್ಕಾರ ವೀಕ್ಷಕರೇ, ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನ್ ಸಿಂಧೂರ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ರಾಜ್ಯದ ರೈತರ ಆಶೀರ್ವಾದದಿಂದ, ರಾಜ್ಯದ ಜನರ ಆಶೀರ್ವಾದದಿಂದ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮ 95 ಸಂಚಿಕೆಗಳನ್ನ ಮುಗಿಸಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಮಾದರಿ ಕೃಷಿಕರನ್ನ ಹುಡುಕೋ ಮುಖಾಂತರ ಅವರ ಬಗ್ಗೆ, ಅವರ ಯಶೋಗಾಥೆಗಳನ್ನ ರಾಜ್ಯದ ಜನರಿಗೆ ತಿಳಿಸೋ ಮುಖಾಂತರ ಈ ಕಾರ್ಯಕ್ರಮ ಮುನ್ನುಗ್ತಾ ಇದೆ. ಹೆಸರು ಅಯ್ಯಪ್ಪ ಮಸಗಿ. ಊರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ. ವೃತ್ತಿ ಇಂಜಿನಿಯರ್. ಕಾಡು ಕಡಿದು ರೈತರು ಕೃಷಿ ಮಾಡುತ್ತಾರೆ ಎಂಬ ಆರೋಪ ಮೊದಲಿನಿಂದಲೂ ಇದೆ. ಆದರೆ ಕಾಡಿನ ಜೊತೆಗೆ ಕೃಷಿಯನ್ನು ಮಾಡುತ್ತಿರುವ ವಿಶಿಷ್ಟ ಕೃಷಿಕರೊಬ್ಬರನ್ನು ನಾವು ನಿಮಗೆ ಪರಿಚಯಿಸುತ್ತಿದ್ದೇವೆ. ಮೂಲತಃ ಇಂಜಿನಿಯರ್ ಆಗಿರುವ ಅಯ್ಯಪ್ಪ ಮಸಗಿ ಅವರಿಗೆ ಇಂಜಿನಿಯರ್ ಉದ್ಯೋಗಕ್ಕಿಂತ ಕೃಷಿಯ ಮೇಲೆ ಅಪರಿಮಿತ ಪ್ರೀತಿ. ಹಾಗಾಗಿ ತಮ್ಮ ಸ್ವಂತ 3.5 ಎಕರೆ ಜಮೀನಲ್ಲದೆ 19 ಎಕರೆ ಜಮೀನನ್ನು ಗುತ್ತಿಗೆಗೆ ಪಡೆದು ಅದರಲ್ಲಿ ಕೃಷಿ ಮಾಡುತ್ತಿದ್ದಾರೆ. ಇವರ ಜಮೀನನ್ನು ನೋಡಿದ್ರೆ ಅದು ಕಾಡೋ ಅಥವಾ ಕೃಷಿ ಜಮೀನೋ ಅಂತ ಅನುಮಾನ ಬರೋದಂತೂ ನಿಶ್ಚಿತ. ಯಾಕಂದ್ರೆ ಅಯ್ಯಪ್ಪ ಮಸಗಿ ಅವರು ಮಾಡುತ್ತಿರುವುದು ಅರಣ್ಯ ಆಧಾರಿತ ಕೃಷಿ. ಹಾಗಾಗಿಯೇ ತಮ್ಮ ಜಮೀನಿನಲ್ಲಿ ಸಿಲ್ವರ್, ಮಹಾಗನಿ ಮೊದಲಾದ ಮರಗಳನ್ನು ಬೆಳೆಸಿದ್ದಾರೆ. ಅದರ ನಡುವೆಯೇ ಭತ್ತ, ರಾಗಿ, ಜೋಳ, ನಿಂಬೆ ಮತ್ತು ತೆಂಗನ್ನು ಬೆಳೆಸಿದ್ದಾರೆ. ಅಯ್ಯಪ್ಪ ಮಸಗಿಯವರ ಪ್ರಕಾರ ಅರಣ್ಯ ಮತ್ತು ಕೃಷಿ ಎರಡೂ ಸಹ ಒಂದಕ್ಕೊಂದು ಪೂರಕ. ಅರಣ್ಯ ಬೆಳೆಸೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ, ಭೂ ಸವಕಳಿಯನ್ನು ತಪ್ಪಿಸಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಅರಣ್ಯದಲ್ಲಿ ಬೆಳೆಯುವ ಮರಗಳು ಜಲ ಸಂರಕ್ಷಣೆಯ ಭಂಡಾರದಂತೆ ವರ್ತಿಸುತ್ತವೆ. ಇದರಿಂದ ಕೃಷಿಯಲ್ಲಿ ಇಳುವರಿ ಹೆಚ್ಚುತ್ತದೆ. ಇದರ ಜೊತೆಗೆ ತಮ್ಮ ಜಮೀನಿನಲ್ಲಿ ಬಂಡೂರು, ನಾರಿ ಸುವರ್ಣ ತಳಿಯ ಕುರಿ ಸಾಕಣೆಯನ್ನು ಮಾಡಿದ್ದಾರೆ. ಜಲ ಸಂರಕ್ಷಣೆಯ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸುವ ಕಾಯಕದಲ್ಲೂ ಅಯ್ಯಪ್ಪ ಮಸಗಿ ತೊಡಗಿಸಿಕೊಂಡಿದ್ದಾರೆ. ಕೃಷಿಗಳಲ್ಲಿ ಅನೇಕ ವಿಧವಾದ ಕೃಷಿಗಳನ್ನ ಮಾಡೋದನ್ನ ತಾವೆಲ್ಲರೂ ಕೂಡ ನೋಡಿದೀವಿ. ಆದರೆ ಇಲ್ಲಿ ಇವತ್ತು ನಾನು ನಿಮ್ಗೆ ಕಾಡು ಆಧಾರಿತ ಕೃಷಿಯನ್ನ ಹೇಗೆ ಮಾಡಬೇಕು, ನೀರನ್ನ ಹೇಗೆ ಸಂರಕ್ಷಣೆ ಮಾಡ್ಕೊಳ್ಬೇಕು ಅಥವಾ ಶೇಖರಣೆ ಮಾಡಿ ಇಟ್ಕೊಳ್ಬೇಕು, ಆ ಶೇಖರಣೆ ಆದಂತಹ ನೀರನ್ನ ಹೇಗೆ ನಾವು ತೋಟಕ್ಕೆ ಬಳಸ್ಕೊಳ್ಬಹುದು ಅನ್ನೋ ವಿಚಾರವಾಗಿ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಗೆ ನೀಡ್ತಾ ಹೋಗ್ತೀನಿ. ಜೊತೆಗೆ ಕಾಡು ಆಧಾರಿತ ಕೃಷಿ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನ ಕೂಡ ಅವ್ರು ತಿಳಿಸ್ಕೊಡ್ತಾರೆ. ಬನ್ನಿ, ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡಿ ಸರ್. ನಾನು ನಾಗರಾಳ್, ಗದಗ ಜಿಲ್ಲೆಯ ನಾಗರಾಳ್ ಅಂತಕ್ಕಂಥ ಗ್ರಾಮದವನು. ಇಲ್ಲಿ ನಾನು L&Tನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೆ ಬೆಂಗಳೂರಲ್ಲಿ. ಸೊ ಇಲ್ಲಿ ಯಾರೋ ಇವರೆಲ್ಲ ಹುಡುಕಿಕೊಟ್ರು ಈ ಜಮೀನ. ಅದಕ್ಕೆ ಇಲ್ಲಿ ಜಮೀನು ನಾನು 3.5 ಎಕರೆ ಜಮೀನು ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದು 19 ಎಕರೆ ನಮ್ಮ ಫ್ರೆಂಡ್ದು ಅಶೋಕ್ ಕದರ್ ಮಂಡಲಿ ಅಂಥೇಳಿ ಅವ್ರದ್ದು ಲೀಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 3.5 ಎಕರೆದಲ್ಲಿ ನಾನು ಕಾಡು ಆಧಾರಿತ ಕೃಷಿ ಮಾಡ್ಕೊಂಡಿದ್ದೀನಿ. ನಮ್ಮದೆಲ್ಲ ಫುಲ್ ಕಂಪ್ಲೀಟ್ ಕಾಡು ಆಧಾರಿತ ಕೃಷಿ. ಅಲ್ಲೇ ಉಳಿದ ಕಡೆ ನಾವೆಲ್ಲ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಇಲ್ಲಿ ನಾನು ಮುಖ್ಯವಾಗಿ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀನಿ. ವಾಟರ್ ಹಾರ್ವೆಸ್ಟಿಂಗ್ ಅಂತಂದರೆ ಈ ತೋಟ 3.5 ಎಕರೆ ಸಾಮಾನ್ಯವಾಗಿ ಮಳೆ ಮೇಲೇ ಇದು ಇದಾಗ್ತಾಯಿದ್ದಾರೆ ಅಷ್ಟೇ. ಮಳೆ ಮೇಲೆ ಮೇಂಟೈನ್ ಆಗ್ತಾಯಿದೆ. ಆ ಮಳೆ ನೀರನ್ನ, ಯಾಕಂದರೆ ಮಳೆ ನೀರು ಕೂಡ ಹಿಡ್ಕೊಳ್ಳೋ ಜನರು ರೈತನಿಗೆ ಕಲಿಸ್ಬೇಕಾಗಿದೆ ಇವತ್ತು. ಅದು ಭಾಳ 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 ಮುಖ್ಯ ಇದೆ. ಸೊ ಅದನ್ನು ನಾನು ಇಲ್ಲೇ ಈ ತೋಟಕ್ಕೆ ತೆಗೆದುಕೊಂಡು ಈ ಕಾಡು ಆಧಾರಿತ ಕೃಷಿ ಮಾಡ್ತಕ್ಕಂಥ ಜಮೀನಲ್ಲಿ ಅದನ್ನು 189 ಗುಂಡಿ ತೆಗೆದಿದ್ದೀನಿ ರೀ. 189 ಗುಂಡಿ, 189 ಪಿಟ್ಸ್ ತೆಗೆದಿದ್ದೀನಿ ರೀ. 8x8x8, 6x6x6, 4x4x4 ಅಂದ್ರೆ ಮೂರು ಭಾಗ ಮಾಡಿದ್ದೀನಿ ರೀ. ಯಾಕಂದ್ರೆ ಇದು ಎಕ್ಸ್ಪೆರಿಮೆಂಟ್ ಅಲ್ಲ. ಸೊ ಅದಕ್ಕಾಗಿ ನಾನು 3 ಥರದ ಗುಂಡಿಗಳನ್ನು ಮಾಡಿದ್ದೀನಿ. ಸೊ ಆ ಗುಂಡಿಗಳು ಕೂಡ ಅದನ್ನು ಕೂಡ ವೇಸ್ಟ್ ಮಾಡಿಲ್ಲ. ಆ ಗುಂಡಿಯಲ್ಲಿ ಕೂಡ ತೆಂಗು ಹಾಕಿದ್ದೀನಿ. ಜನ ಏನು ಹೇಳ್ತಾರೆ ಅಂದರೆ, ಇಲ್ಲಿಯವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ತೆಂಗಿನ ತೇಲ್ಸಿ ಹಾಕಬೇಕು, ಬಾಳಿನ ಬಗದು ಹಾಕಬೇಕು ಅಂತ ಹೇಳ್ತಾರೆ. ನಾನು ಅದನ್ನು ರಿವರ್ಸ್ ಮಾಡಿದ್ದೀನಿ. ಬಾಳಿನ ತೇಲ್ಸಿ ಹಾಕಬೇಕು, ತೆಂಗಿನ ಬಗದು ಹಾಕಬೇಕು ಅಂತ. ಯಾಕಂದರೆ ತೆಂಗಿಗೆ 200 ಲೀಟರ್ ನೀರು ಬೇಕು ರೀ ಒಂದು ದಿವಸಕ್ಕೆ. 200 ಲೀಟರ್ ನೀರು ಬೇಕು. ಸೊ ಅದಕ್ಕೆ ಆ ಗುಂಡಿ ತೆಗೆದಿಟ್ಟಪ್ಪ ಅಂತಂದ್ರೆ ಅದಕ್ಕೆ ನೀರು ಐಶ್ಯೂರ್ಡ್ ವಾಟರ್. ಅವೆಲ್ಲ ಗುಂಡಿಗಳು ಆಲ್ಮೋಸ್ಟ್ ಎಲ್ಲ ಈಗಾಗಲೇ 4-5 ವರ್ಷ ಆಯ್ತು ಆಗಲಿ, ಈಗಾಗಲೇ ಮುಚ್ಚೋಗ್ಬಿಟ್ಟಿದ್ದಾವೆಲ್ಲ. ಅಂದ್ಬಿಟ್ಟು ಮುಚ್ಚೋಗಿದ್ದಾವೆ. ಆದರೆ ಮಳೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಅದು ಎಲ್ಲ ಗುಂಡಿಗಳು ತುಂಬ್ತವೆ, ನೀರೆಲ್ಲ ತುಂಬಿ ಒಟ್ಟು ಒಂದು ವರ್ಷಕ್ಕೆ 6.5 ಕೋಟಿ ಲೀಟರ್ ನೀರು ಹಿಂಗಿಸ್ತೀನಿ ರೀ. ಒಂದು ವರ್ಷಕ್ಕೆ ಒಟ್ಟು 6.5 ಕೋಟಿ ಲೀಟರ್ ನೀರನ್ನ ಈ ತೋಟಕ್ಕೆ ಹಿಂಗಿಸ್ತೀನಿ. ಅವೆಲ್ಲ ಹಿಂಗೆಲ್ಲ ಬೋರ್ ಹಾಕಿದ್ದೀನಿ. ಆ ಬೋರಲ್ಲಿ ಕಂಪ್ಲೀಟ್ ಒಂದು 25-30 ನೀರಿದೆ. ಅದು ಕೂಡ ಸಮೃದ್ಧ ನೀರಾಗಿದೆ. ಆಮೇಲೆ ಈ ತೋಟದ ಕಂಪ್ಲೀಟ್ 11 ಕೆರೆಗಳು ಮಾಡಿದ್ದೀನಿ ನಾನು. 11 ಕೆರೆಗಳೆಲ್ಲ ತುಂಬಿ ಕೊನೆಗೆ ಇಲ್ಲೇ ಈ ಟ್ರೈನಿಂಗ್ ಸೆಂಟರ್ ಕಟ್ಟಿದ್ದೀನಿ. ಇಲ್ಲೊಂದು ಟ್ರೈನಿಂಗ್ ಸೆಂಟರ್ ಕೆಳಗಡೆ 4 ಲಕ್ಷ ಲೀಟರ್ ಸಂಪ್ ಮಾಡಿದ್ದೀನಿ.
4 ಲಕ್ಷ ಲೀಟರ್ ಸಂಪು ಮೇಲೆ ಮತ್ತೆ 70,000 ಲೀಟರ್ ಟ್ಯಾಂಕ್ ಇಟ್ಟಿದ್ದೀನಿ ಮೇಲೆ ಮಾಳಿಗೆ ಮೇಲೆ, ಅಲ್ಲಿ ಸೋಲಾರಲ್ಲಿ ಇಟ್ಟಿದ್ದೀವಿ. ಸೊ ಈ ಟ್ಯಾಂಕ್ ನೀರು ಬಂದು ಹಿಂಗುತ್ತೆ, ಹಿಂಗಿದ ಮೇಲೆ ಅಲ್ಲಿ ಅದಕ್ಕೆ ಬೋರ್ ಹಾಕಿದ್ದೀನಿ. ಆ ಬೋರ್ ಚಾರ್ಜ್ ಆಗುತ್ತೆ. ಆ ಬೋರ್ ಚಾರ್ಜ್ ಆಗಿ ಕೊನೆಗೆ ಏನೈತಿ ತೋಟಕ್ಕೆ ಹೋಗುತ್ತೆ ನೀರೆಲ್ಲ. ತೋಟಕ್ಕೆ ಹೋಗಿ ಆ ಗುಂಡಿಗಳೆಲ್ಲ ತುಂಬ್ತವೆ, ಎಲ್ಲ ಗುಂಡಿಗಳೆಲ್ಲ ಕಂಪ್ಲೀಟ್ 3 ಕಂಪಾರ್ಟ್ಮೆಂಟ್ ಮಾಡಿದ್ದೀನಿ. ನೀರು ಹಿಂಗೆ ಹರಿದು ಹೀಗೆ ಬರ್ತದೆ, ಯಾಕಂದ್ರೆ ಹಿಂಗೆ ಹರಿದು ಹೋಗಲ್ಲ ಅದು. ಅಲ್ಲಿ ಒಡ್ಡು ಹಾಕಿದ್ದೀನಿ, 3 ಭಾಗ ಮಾಡಿದ್ದೀನಲ್ಲ, ಅಲ್ಲೊಂದು ಒಡ್ಡು ಅಲ್ಲೊಂದು ಒಡ್ಡು ಹಾಕಿದ್ದೀನಿ. ಆ ಒಡ್ಡಲ್ಲಿ ಹಾಸಿ ಹಿಂಗಾಗಿ ಹಿಂಗೆ ಹರಿದು ಹೋಗುತ್ತೆ, ಹಿಂಗೆ ಹರಿದು ಹೋಗುತ್ತೆ. ಕೊನೆಗೆ ಒಂದೇ ಒಂದು ಸಾರಿ 2 ಸಾರಿ ಆ ಥರ ಒಂದು ವರ್ಷಕ್ಕೆ ಓವರ್ಫ್ಲೋ ಆಗುತ್ತೆ, ಹೊರಗಡೆ ಆಚೆ ಹೋಗುತ್ತೆ. ಬಾಕಿ ಎಲ್ಲ ನೀರು ಅಷ್ಟು ಈ ತೋಟದಲ್ಲಿನೇ ಹಿಂಗುತ್ತೆ ನೀರು. ಕಾಡು ಆಧಾರಿತ ಕೃಷಿ ಏನಪ್ಪ ಅಂತಂದ್ರೆ, ಯಾವುದೇ ಒಂದು ದೇಶ ಉದ್ಧಾರ ಆಗ್ಬೇಕಾದ್ರೆ 33% ಕಾಡು ಇರ್ಬೇಕು ರೀ. ಇನ್ನು ಉಳಿದೆಲ್ಲ ಜಮೀನು ಇರಬೇಕು. ಅಷ್ಟೆಲ್ಲ ಕಾಡಿಲ್ಲ. ಇವತ್ತೆಲ್ಲ ಕಾಡು ಎದ್ದೊತ್ತದ್ದು ಎಲ್ಲ ಇದಾಗಿ ಹೋಗಿದೆ. ಒಂದು 17% ಮಾತ್ರ ಕಾಡಿದೆ ಅಷ್ಟೇ. ಈಗ 17% ಕಾಡಿದೆ. ಸೊ ಮಳೆ ಏನಾಗಿದೆ, ಅಕಾಲಿಕ ಮಳೆ ಆಗಿದೆ. ಮಳೆ ಕಮ್ಮಿ ಆಗಿಲ್ಲ, ಮಳೆ ಅಷ್ಟೇ ಇದೆ. ಆದರೆ ಮಳೆ ಸಕಾಲಿಕವಾಗಿ ಬರ್ತಾ ಇಲ್ಲ. ಅದಕ್ಕೆ ಯಾವುದೇ ದೇಶ ಉದ್ಧಾರ ಆಗಬೇಕಾದಪ್ಪ ಅಂತಂದ್ರೆ 33% ಕಾಡಿರಬೇಕು. ಆ ಕಾನ್ಸೆಪ್ಟ್ ಇಟ್ಕೊಂಡು ಈ 3.5 ಎಕರೆನ ನಾನು ಕಾಡು ಆಧಾರಿತ ಕೃಷಿ ಮಾಡಿದ್ದೀನಿ. ರೈಟ್ ಸರ್, ಒಳಗಡೆ ಹೋಗೋಣ. ಸೊ ಇಲ್ಲಿ ಏನೇನು ಹಾಕಿದ್ದೀರಿ ಸರ್? 450 ತೆಂಗಿದೆ. 450 ತೆಂಗು, 180 ಹೆಬ್ಬೇವು ರೀ. 180 ಹೆಬ್ಬೇವು ಎಲ್ಲ ತೆಗ್ದಿವ್ರಿ. ಈಗ 2 ಲಕ್ಷ ಸಿಲ್ವರ್ ಹಾಕಿದೀರಾ? ಸಿಲ್ವರ್ ಹಾಕಿದ್ದೀನಿ ರೀ. ಹೆಬ್ಬೇವು ನೇರಳೆ ಹಾಕಿದ್ದೀನಿ ರೀ. ಆಮೇಲೆ ಬೆಣ್ಣೆ ಹಣ್ಣಿನ ಗಿಡ ಹಾಕಿದ್ದೀನಿ ರೀ. ನಿಂಬೆ ಹಾಕಿದ್ದೀನಿ ರೀ. ಬಾಳೆ ಹಾಕಿದ್ದೀನಿ. ಆಮೇಲೆ ಕೆಂಪು ರೆಡ್ ಸ್ಯಾಂಡಲ್ ಇದೆ, ರಕ್ತ ಚಂದನ, ಹೀಗೆಲ್ಲ ಬೇರೆ 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 ಬೇರೆ. ಆಮೇಲೆ ಮಹಾಗನಿ, ಬೇರೆ ಬೇರೆ ಗಿಡಗಳು ಹಾಕಿದ್ರು. ಒಟ್ಟು ಎಲ್ಲ ಈ ತೋಟ ಮೇಂಟೈನ್ ಆಗೋದು ಮಳೆ ನೀರಿನಿಂದ. ಹೌದು. ಕಾಡು ಆಧಾರಿತ ಕೃಷಿ ಮಾಡೋದ್ರಿಂದ ರೈತರಿಗೆ ಏನೆಲ್ಲ ಲಾಭಗಳಿದೆ? 12 ತಿಂಗಳು ಉದ್ಯೋಗ ಸಿಗುತ್ತದೆ ರೀ. ವರ್ಷ ಪೂರ್ತಿ ಉದ್ಯೋಗ. ಯಾಕಂತಂದ್ರೆ ಈಗ ನೋಡಿ, ನಿಂಬೆ ಹಣ್ಣು ಬಿಟ್ಟದಾರೆ ಈಗ. ಆಮೇಲೆ ತೆಂಗು ಒಂದ್ ಸಾರಿ ಬಿಡ್ತದೆ, ಬೆಣ್ಣೆ ಹಣ್ಣು ಒಂದ್ ಸಾರಿ ಬಿಡ್ತದೆ, ಆಮೇಲೆ ಪನ್ನೀರ್ ಒಂದ್ ಸಾರಿ ಬಿಡ್ತದೆ. ಅದು ಸಹಜ ಕೃಷಿ ಮಾಡಿದ್ರು ಅಂದ್ರೆ ನಾರ್ಮಲ್ ಕೃಷಿಯಲ್ಲೂ ಬರುತ್ತಲ್ಲ. ಕಾಡು ಆಧಾರಿತ ಕೃಷಿಯಲ್ಲಿ ಅಲ್ಲಮ್ಮ, ಇದು ಬೇರೆ ಬೇರೆ ಗಿಡಗಳಿದಾವಲ್ಲ, ಮಲ್ಟಿ ಕ್ರಾಪ್ ಸಿಸ್ಟಮ್ ಇದೆಲ್ಲ. ಇಲ್ಲಿ ಮಲ್ಟಿ ಕ್ರಾಪ್ ಸಿಸ್ಟಮ್, ಅಲ್ಲಿ ಒಂದೇ ಕ್ರಾಪ್ ಇರ್ತದೆ, ಇಲ್ಲಿ ಮಲ್ಟಿ ಕ್ರಾಪ್ ಸಿಸ್ಟಮ್ ಇದೆಲ್ಲ. ಇಲ್ಲ, ಬಹಳ ಜನ ಈಗ ಮಲ್ಟಿ ಕ್ರಾಪ್ ಬೆಳಿತಾರೆ. ಅವು ಇಷ್ಟು ಗಿಡ ಹಾಕಲ್ಲ ಅವರು, ಇಷ್ಟು ಹಾಕಲ್ಲ ಅವರು. ಅವ್ರು ಸ್ವಲ್ಪ 1-2 ಹಾಕ್ತಾರೆ ಅಷ್ಟೇ. ಇದು ಬಹಳ ಗಿಡ ಇದೆಲ್ಲ, ತುಂಬಾ ಇದಾಗಿದೆ ಎಲ್ಲ. ಇದ್ರ ಮಾವಿದೆ, ಎಲ್ಲವೂ ನಿಂಬೆ ಎಷ್ಟಿದೆ? ನಿಂಬೆ 400 ನಿಂಬೆ ಇದೆ. 400 ನಿಂಬೆ ಇದೆ. ಸೊ ಕಮರ್ಷಿಯಲ್ ಅದೇ ಸಾಕಾಗತ್ತೆ. ಅಂದ್ರೆ ಒಳ್ಳೆ ರೇಟ್ ಇದೆ ನಿಂಬೆ ಸಿಗ್ತದೆ. ಆಮೇಲೆ ತೆಂಗಿದೆ ಅಲ್ಲಮ್ಮ, ತೆಂಗಿ 400 ಚಿಲ್ಲರೆ ತೆಂಗಿದೆ, 450 ತೆಂಗಿದೆ. ಸೊ ಆ ಇದ್ರಲ್ಲಿ ಬರ್ತದೆ. ಆಮೇಲೆ ಸಿಲ್ಲೋರ್ ಹೋಗಿ ಬರ್ತದೆ, ಆಮೇಲೆ ಹೆಬ್ಬೇವು ಬರ್ತದೆ. ಒಂದೊಂದು ಇದಕ್ಕೂ ಒಂದೊಂದು ಕ್ರಾಪ್ ಬರ್ತದೆ. ಅವನಿಗೆ ಇನ್ಕಮ್ಗೆ ಏನು ತೊಂದರೆ ಇದೆ, ಕೆಲಸಕ್ಕೆ ತೊಂದರೆ ಇಲ್ಲ. ಈಗ ನೀವು ಇದಕ್ಕೆ ಗೊಬ್ಬರ ಏನು ಕೊಡಲ್ಲಮ್ಮ. ಯಾವುದು ಕಲ್ಟಿವೇಶನ್ ಇಲ್ಲ, ಕಲ್ಟಿವೇಶನ್ ಇಲ್ಲ. ಎಲ್ಲಿ ಕಲ್ಟಿವೇಟ್ ಮಾಡಿದ್ರೆ ನೋಡ್ರಿ, ಹೆಂಗೆ ಎಲ್ಲಿ ಕಲ್ಟಿವೇಟ್ ಮಾಡಿ? ಕಲ್ಟಿವೇಶನ್ ಜೀರೋ ಕಲ್ಟಿವೇಶನ್. ಸೊ ಅದೇ ಎಲೆ ಉದುರುತ್ತೆ, ಅದೇ ಗೊಬ್ಬರ ಹಾಕ್ತಿವಿ ನಾವು. ಸ್ವಲ್ಪ ಸಗಣಿ ಗೊಬ್ಬರ ಹಾಕ್ತಿವಿ. ಕುರಿ ಇದೆ ಅಂತ ಒಂದು 60 ಕುರಿ ಇದೆ. ಸಾಲು ಲೆಕ್ಕದಲ್ಲಿ ಹಾಕಿದ್ರೆ ಇಲ್ಲ ರೀ. ಸುಮ್ಮನೆ ಅದನ್ನ ಫಸ್ಟ್ ನಾನು ನುಗ್ಗೆ ಹಾಕಿದೆ, ತುಂಬಾ ನುಗ್ಗೆ ಹಾಕ್ಬಿಟ್ಟೆ. ಎಲ್ಲ ಗಿಡಗಳು, ಮೇನ್ ಗಿಡಗಳು ಯಾವುದು ಬರ್ಲಿಲ್ಲ. ಅವಾಗ ಏನಂತೆ, ಆ ನುಗ್ಗೆ ತೆಗೆದೆ. 2 ವರ್ಷ ಒಳ್ಳೆ ಇನ್ಕಮ್ ಬಂತ್ರಿ. 4 ಲಕ್ಷ ಬಂತು. ನುಗ್ಗೆಯಿಂದ ಬಂತ್ರಿ. ಆ ಕಡದ್ನೆಲ್ಲ ಇಷ್ಟಪ್ಪ ಇದೈತ್ರಿ. ಕಡದ್ಮೇಲೆ ಆ ಬೇರೆ ತೊಡಿ, ಆ ಬೇರೆ ಏನೈತಿ, ಇದೆಲ್ಲ ಒಂದು ಸತ್ತೋಗ್ಬಿಡ್ತದೆ. ಕಾಂಪೋಸ್ಟ್ ಆಗಿ ಆ ಗುಂಡಿಗೆ ತೆಗೆದಿನಲ್ಲ, 181 ಗುಂಡಿಗೆ ಕರೆಕ್ಟ್ ಮಾಡ್ಬಿಡ್ತಾರೆ. ಅದು ಇಲ್ಲಿ ನೀರು ಬಿದ್ದ ನೀರು ಆ ಗುಂಡಿಗೆ ಹೋಗುತ್ತೆ ನೀರೆಲ್ಲ. ಹಾಗಾಗಿ ಒಂದು ಗುಂಡಿಗೆ ಹೋಗಿ ಆ ಬೋರ್ಗೆ ಸಾಕಷ್ಟು ನೀರು ಆಗ್ಬಿಟ್ಟಿದ್ದಾರೆ. ಆಶ್ಚರ್ಯ ಏನಂದ್ರೆ, ಇಷ್ಟು ಬಿಸಿಲಿದೆ, ಈ ಭಾಗದಲ್ಲಿ ನೀರು ಕೂಡ ಹೆಚ್ಚಿಲ್ಲ ಅಂತಂದ್ರಲ್ಲಿ ನಿಮ್ ತೋಟ ಇಷ್ಟು ಹಚ್ಚ ಹಸಿರಾಗಿದೆಯಲ್ಲ, ಒಂಥರ ಕಾಡಕ್ ಬಂದಂಗೆ ಫೀಲಿಂಗ್. ಹೌದ್ರಿ. ಇದೆ ಅಲ್ವಾ ಗುಂಡಿ? ಗುಂಡಿ ನೋಡ್ರಿ, ಈ ತರ ಗುಂಡಿ. ಇಲ್ಲಿ ಅಡಕೆ ಹಾಕಿದೀರಾ? ಅಡಕೆಗೆ ಇಷ್ಟು ಗುಂಡಿ ತೆಗೆದು ಹಾಕೋದು ಅಂದ್ರೆ ನಾನ್ ಮೊದಲನೇ ಸಲ ನೋಡ್ತಾ ಇರೋದು. ಹೌದು, ನಮ್ದು ಏನಾಗಿಲ್ಲ ನಮ್ಮ ಗಿಡ. ಯಾಕಂತಂದ್ರೆ ನಮ್ದು ಯಾವ್ದು ಕೆಮಿಕಲ್ ಇಲ್ವಲ್ಲ, ಕೆಮಿಕಲ್ ಸತ್ತೋಕಿತದ. ಕೆಮಿಕಲ್ಸ್ ಯಾವುದಿಲ್ಲ. ಆ ಕೆಮಿಕಲ್ ಇಲ್ದಾನೆ ಆ ಗಿಡಕ್ಕೆ ನೀರು ಹೋಗುತ್ತೆ, ಗಿಡ ಬೀಳುತ್ತೆ. ನೋಡಿ ಗಿಡ, ಅಡಿಕೆ ಗಿಡ ನೋಡ್ರಿ,
ಸಾಮಾನ್ಯ 1 ತಿಂಗಳು ಮಾತ್ರ ಕಾಯಿ ಇರಲ್ಲ ಅಷ್ಟೇ, 1 ತಿಂಗಳೆಲ್ಲ ಕಾಯಿ ಇರ್ತದೆ. ಇದು ಯಾವ್ದು? ಇದು ನಾಟಿ ಬಾಲಾಜಿ ನಿಂಬೆ, ನಾಟಿ ನಿಂಬೆಮ್ಮ, ಬಾಲಾಜಿ ನಾಟಿ ನಿಂಬೆ, ಬೀಜ ವೆರೈಟಿ. ಸೊ ಇದು ಎಲೆ ಏನಿದೆ ಇದೇನೆ ಮೇನ್ ಗೊಬ್ಬರ. ಆಮೇಲೆ ಕಾಂಪೋಸ್ಟ್ ಹಾಕ್ತೀವಿ ಅಷ್ಟೇ. ಮತ್ತೆ ಅದು ಬರ್ತದೆ, ಸಿಕ್ಕಾಪಟ್ಟೆ ಬರ್ತದೆ. ಅದು 4 ಹಸು ಇದೆ, ಮತ್ತೆ 60 ಕುರಿ ಇದೆ, ಅದೆಲ್ಲ ಗೊಬ್ಬರ ಬರ್ತದೆ, ಇದಕ್ಕೆ ಹಾಕ್ತೀವಿ ಅಷ್ಟು. ಇದೇನಿದು? ಬೋರ್ ರೀ, ಬೋರು. ನೋಡಿ ಇದು ರೀಚಾರ್ಜ್ ಮಾಡಿ ನೋಡ್ರಿ. ಆ ಗುಂಡಿಗೆ ನಿಂಗುತ್ತ ನೀರು, ಆ ಗುಂಡಿ ಹಿಂಗಿದ್ದೆಲ್ಲ ನೀರು ಇಲ್ಲಿ ಎಷ್ಟು ಆಳದಲ್ಲಿದೆ ಇದು? ಇಲ್ಲೇ 12 ಅಷ್ಟೇ, 25-30 ನೀರಿದೆ ಅಷ್ಟೇ. ರೈತರು ನೀರಿಲ್ಲ, ತೋಟಕ್ಕೆ ನೀರಿಲ್ಲ ಅಂತ ಹೇಳ್ತಾರೆ. ಸೊ ನೀರು ಶೇಖರಣೆ ಮಾಡಿಟ್ಕೊಳ್ಳೋದು ಇವತ್ತು ರೈತರಿಗೆ ಬಹಳ ದೊಡ್ಡ ಚಾಲೆಂಜ್ ಆಗಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅಮ್ಮ, ನೀರು ಸಾಮಾನ್ಯವಾಗಿ ನಾವು ಇಡೀ ಜಮೀನು ನೀರು ಇರಿಸ್ಬೇಕಂತ ಹೇಳೋದು. ಕಂಪಾರ್ಟ್ಮೆಂಟ್ ಬಂಡಿಂಗ್ ಅಂತ ಮಾಡ್ತೀವಿ. ಕಂಪಾರ್ಟ್ಮೆಂಟ್ ಬಂಡಿಂಗ್ ಇಲ್ಲಿ ಮಾಡಿದ್ದೀನಿ ನೋಡ್ರಿ, ಈ ಕಡೆ ಎಲ್ಲ ಮಾಡಿದ್ದೀನಿ. ಅದೆಲ್ಲ ಏನಾಕಿತ್ತು, ಆ ಜಮೀನು ನೀರೆಲ್ಲ ಹರಿದಷ್ಟು ಈ ಕಡೆ ಬರ್ತಾ ಇತ್ತು. ಬಿದ್ದು ಮಳೆ ನೀರೆಲ್ಲ ಹರಿದಷ್ಟು ಈ ಕಡೆ ದಬಾಶ್ ಬಂದ್ಬಿಡೋದು ನನ್ನ ತೋಟಕ್ಕೆ. ಸೊ ಅಲ್ಲಿ ಏನು ಮಾಡಿದ್ದೀನಿ, 2 ಎಕರೆಗೆ ಒಂದು ಕಂಪಾರ್ಟ್ಮೆಂಟ್ ಮಾಡಿಲ್ಲ. ಬಿದ್ದ ಮಳೆ ನೀರೊಳಗೆ 30-40% ಅಲ್ಲೇ ಹಿಂಗುತ್ತೆ. ಅಲ್ಲಿ ಹಿಂಗಿದ್ದ ನೀರು ನನ್ನ ಬೋರಿಗೆ ಹೆಲ್ಪ್ ಆಗಿದೆ. ಅದು ಕೂಡ 25-30 ನೀರು ಬರುತ್ತೆ. ಸೊ ನೀರಿಗೆ ನಿಮ್ಮ ತೋಟದಲ್ಲಿ ಯಾವ ಕಾಲದಲ್ಲೂ ತೊಂದರೆ ಆಗುತ್ತೆ? ಒಂದು 100 ಥರ ಸಿಸ್ಟಮ್ ಅದಾವ, ಆಟ ಗಿಟ್ಟಲ್ಲಿ 100 ಥರ ಸಿಸ್ಟಮ್ ಅದಾವ. ಆ 100 ಥರ ಸಿಸ್ಟಮ್ನು ನಾವು ಅದನ್ನು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಡಿಸೈನ್ ಮಾಡ್ತೀನಿ. ನಾನು ಡಿಸೈನ್ ಮಾಡಿ ಅದನ್ನು ತೋಟಕ್ಕೆ ಹಾಕ್ತೀನಿ. ಈಗ ಬೇರೆ ಯಾರಾದ್ರೂ ಅವ್ರ ತೋಟಕ್ಕೆ ಬೇಕು ಅಂದ್ರೆ ನೀವು ಹೋಗಿ ಗೈಡ್ ಮಾಡಿ? ಇಲ್ಲ, ನಾನು ಸರ್ವೆ ಮಾಡ್ತೇನಮ್ಮ. ನಾನು ಮಾಡ್ತೀರಾ? ನನ್ನ ಕೆಲಸನೇ ಇದು, ಕಂಪ್ಲೀಟ್ ನನ್ನ ಕೆಲಸನೇ ನೀರು ಮಾಡೋದು ಅಷ್ಟೇ. ಅದಕ್ಕೆಲ್ಲ ಹೋಗಿ ಸರ್ವೆ ಮಾಡ್ತೀನಿ, ಅದಕ್ಕೆ ಚಾರ್ಜ್ ಮಾಡ್ತೀನಿ ಇಷ್ಟ ಅಂತ ಹೇಳಿ. ಸೊ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ರೈತರು ನಿಮ್ಮ ತೋಟಕ್ಕೂ ನೀರಿನ ವ್ಯವಸ್ಥೆನ ಹೇಗ್ ಮಾಡ್ಕೊಳ್ಬೇಕು, ನೀರು ಶೇಖರಣೆ ಹೇಗ್ ಮಾಡ್ಕೊಳ್ಬೇಕು, ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಬೇಕಂದ್ರೆ ನೀವು ಅಯ್ಯಪ್ಪ ಸರ್ನ ಭೇಟಿ ಮಾಡ್ಬೋದು. ಅವ್ರು ತೋಟಕ್ಕೆ ಬರ್ತಾರೆ, ಬಟ್ ಅವ್ರ ಕನ್ಸಲ್ಟೇಷನ್ ಇಂತಿಷ್ಟು ಅಂತ ಚಾರ್ಜಸ್ ತಗೊಳ್ತಾರೆ. ಸೊ ಚಾರ್ಜಸ್ ತಗೊಂಡ್ರು ಕೂಡ ಸರಿಯಾದಂಥ ಮಾರ್ಗದರ್ಶನವನ್ನ ನೀಡ್ತಾರೆ. ಸೊ ನೀವು ನಿಮ್ಮ ತೋಟಕ್ಕೆ ಬೇಕಾಗಿರುವಂಥ ನೀರಿನ ವ್ಯವಸ್ಥೆಯನ್ನ ಇವ್ರ ಮುಖಾಂತರ ಮಾಡಿಸ್ಕೋಬಹುದು. ಸೊ ನಿಂಬೆಹಣ್ಣು ಮಾರ್ತೀರಾ ಸರ್? ಎಷ್ಟಕ್ಕೆ ಮಾರ್ತೀರಿ, ಎಲ್ಲಿಗೆ ಮಾರ್ತೀರಿ? 80, 100, 150 ಸರಿ ಕೆಜಿ ಎಲ್ಲ ಕೆಜಿ ನಮ್ಮ. ನೋಡಿ ಸೈಜ್ ನೋಡ್ರಿ. ಇವರ ವಿಶೇಷತೆ ಅಂತ ಹೇಳಿದ್ರೆ ತೋಟ ತುಂಬಾ ಅಲ್ಲಲ್ಲೇ ಗುಂಡಿಗಳನ್ನು ತೆಗೆದಿದ್ದಾರೆ, ಈ ರೀತಿ ಮಾಡಿದ್ದಾರೆ. ಇದ್ರ ಏನಕ್ಕೆ ಅಂತ ಕೇಳ್ತೀನಿ ಸರ್, ಇದು ಏನಕ್ಕೆ ಮಾಡಿರೋದು? ಇದು ಮಣ್ಣು ಕುಸಿಬಾರ್ದು ಅಂತ ಹೇಳಿ. ಮಣ್ಣು ಕುಸಿಬಾರ್ದು ಅಂತ? ಕುಸಿಬಾರ್ದು ಅಂತ ರಿಂಗ್ ಹಾಕೋದು ಅಷ್ಟೇ. ನಾವು ನೀರು ಬರುತ್ತೆ, ಬಂದೆಲ್ಲ ಕಂಪ್ಲೀಟ್ ತುಂಬಿಕೊಳ್ಳುತ್ತೆ, ತುಂಬಿಕೊಂಡು ಎಲ್ಲ ಹಿಂಗುತ್ತೆ ನೀರು. ಮಳೆಗಾಲದಲ್ಲೆಲ್ಲ ಗುಂಡಿಗಳು ತುಂಬುತ್ತವೆ. ಇವು ತುಂಬುತ್ತವೆ, ಅದು ತುಂಬುತ್ತವೆ, ಎಲ್ಲ ಗುಂಡಿಗಳು ತುಂಬುತ್ತವೆ. ತುಂಬಿಡ ಇಡೀ ಜಮೀನೆಲ್ಲ 15-20 ಅಡಿಯಷ್ಟು ಹಸಿ ಆಗ್ಬಿಡುತ್ತೆ. ಇಡೀ ಜಮೀನೇ ಅಂದ್ರೆ ಈಗ ಯಾವುದು ನಾವು ನೀರು ಕೊಡಬೇಕಾಗಿಲ್ಲ. ಮಾವು ಹಾಕಿದ್ದೀರಿ? ಮಾವು ಇದೆ ಅಲ್ಲ. ಮಾವು ಎಷ್ಟಿದೆ ಸರ್? ಮಾವು 200 ಮಾವಿದೆ. 200 ಮಾವು. ಸೊ ನಿಮ್ದು ತೋಟ ಹಿಂಗೆ ಉದ್ದಕ್ಕೂ ಏಕ ಇದೆ ಅನ್ಸುತ್ತೆ? 1000 ಅಡಿ ಉದ್ದ ಇದೆ. ಎಷ್ಟು ವರ್ಷ ಆಯ್ತು ಸರ್ ನೀವು ತಗೊಂಡು? 9-10 ವರ್ಷ ಆಯ್ತು. ಏನಿಲ್ಲ, ಅವಾಗೆಲ್ಲ ತಗೊಂಡು ಡೆವಲಪ್ ಮಾಡಿದ್ದಷ್ಟೇ. ನೀರಿನ ಬಗ್ಗೆ ವರ್ಕ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಮೈಂಡಿಗೆ ಬಂತು? ಅದು ನಮ್ಮ ತಂದೆ ತಾಯಿ ಎಲ್ಲ ನೀರಿನ ಬಗ್ಗೆ ಕೆಲಸ ಮಾಡ್ತಾ ಇದ್ರು. ಈಗ ತೋಟಕ್ಕೆ ನೀರು ಹಾಸ್ಬೇಕಾದ್ರೆ 3 ಬಡಿ ಮಾಡ್ತಾನೆ ನಮ್ಮಪ್ಪ. ಒಂದಕ್ಕೆ ಬಿಡ್ತಾನೆ, ಒಂದಕ್ಕೆ ನೀರು ಬಿಡಲ್ಲ, ಒಂದಕ್ಕೆ ಬಿಡ್ತಾನೆ, ಒಂದಕ್ಕೆ ನೀರು ಬಿಡಲ್ಲ. ಅಂದ್ರೆ ಇಲ್ಲಿ ಹಾಸಿದ ನೀರು ಅದಕ್ಕೆ ಬೆಳೆ, ಅದು ಹೇಳ್ಕೊಳ್ತೀವಿ ಬೆಳೆ. ಸೊ ಅದನ್ನ ನೋಡಿ ಅವ್ರ ಮೇಲೆ ಎಲ್ಲ ನಾವು ರಿಸರ್ಚ್ ಮಾಡಿದೆ, ಫುಲ್ ಕಂಪ್ಲೀಟ್ ರಿಸರ್ಚ್ ಮಾಡಿದೆ. ರಿಸರ್ಚ್ ಮಾಡಿ ಒಂದು 100 ಥರ ಸಿಸ್ಟಮ್ ಡೆವಲಪ್ ಮಾಡಿದ್ದೀನಿ. ನಮ್ಮ ತಂದೆಯಿಂದ ಡೆವಲಪ್ ಮಾಡಿದ್ದೀನಿ, ಅವರಿಂದ. ಮಾವು ಯಾವುದು ಸರ್ ಇದು? ಇದು ಆಲ್ಫಾನ್ಸ್ ಸರ್. ಆಲ್ಫಾನ್ಸ್ ಮಾವು ಮಾರಾಟ ಮಾಡ್ತೀರಾ ಸರ್? ಮಾಡ್ತೀವಿ. ಇನ್ನೇನು ಸೀಸನ್ ಶುರು ಆಗುತ್ತೆ? ನೋಡಿ ಇದೆಲ್ಲ ಇದೊಂಥರ, ಇದು ಬೇರೆ ಇನ್ನೊಂಥರ. ಇದು ಒಂಥರ ಅಲ್ಲ, ಅದೇ ಗಿಡ ಹಚ್ಚಿರೋದು, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಯಾವ ಥರ ಮಾಡಿರೋದು ಸರ್? ಯಾವ ಥೀಮಲ್ಲಿ ಮಾಡಿರೋದು ಇದು? ಇದು ಕಾಡು ಆಧಾರಿತ ಕೃಷಿನೇ. ಕಾಡಾಧಾರಿತ ಕೃಷಿ. ಕಾಡಾಧಾರಿತ ಕೃಷಿ ಅಷ್ಟು ಅಲ್ಲ ಅದೇ ಸರ್. ಕಾಡು ಆಧಾರಿತ ಕೃಷಿ ಮಾಡೋದ್ರಿಂದ ಖರ್ಚು ಕಡಿಮೆ ಬರುತ್ತಾ? ಖರ್ಚು ಕಡಿಮೆ ರೈತರಿಗೆ ಏನು ಖರ್ಚಿಲ್ಲ. ಈಗ ಏನೇನೇನು ಖರ್ಚಿಲ್ಲ, ಬರೀ ಇನ್ಕಮ್ ಅಷ್ಟೇ ಇವಾಗ. ಓಕೆ.
ಟೀಕ್ ಇಲ್ಲ ನಾನು ಅಪೋಸ್. ಆಪೋಸ ಯಾಕೆ? ಟೀಕ್ ಹಾಕಿದ್ರೆ ಯಾವಾಗ್ಲೂ ಸಹಜವಾಗಿ ಟೀಕ್ ಒಂದು ಇನ್ಶೂರೆನ್ಸ್ ಇದ್ದಂಗೆ ಅಂತ ಹೇಳ್ತಾರೆ. ಟೀಕ್ ಅಂತಂದ್ರೆ ಹ್ಯುಮಿಡಿಟಿ ಜಾಸ್ತಿ ಬೇಕ್ರಿ ಅದಕ್ಕೆ, ಟೀಕಿಗೆ. ಅದು ಏನಿದ್ರು ಮಲೆನಾಡಲ್ಲಿ ಬೆಳೆಯುತ್ತೆ. ಇಲ್ಲಿ ಇದು ವೆಜಿಟೇಟಿವ್ ಗ್ರೋತ್ ಬೆಳೆಯುತ್ತೆ, ಆದ್ರೆ ಗರ್ತ್ ಬರಲ್ಲ. 20 ವರ್ಷ ಆದ್ರೂ ಅದೇ ಇರ್ತದೆ. ಅದ್ರ ಬದಲಿ ಹೆಬ್ಬೇವು ಹಾಕಿ ನೀವು, ಹೆಬ್ಬೇವು 8 ವರ್ಷಕ್ಕೆ ಬಂದ್ಬಿಡ್ತದೆ ಅಷ್ಟೇ. ಬಟ್ ಅದು ನಿಮ್ಗೆ 20 ವರ್ಷ ಬೇಕು, ಇದು 8 ವರ್ಷಕ್ಕೆ ಬರ್ತದೆ. ಬಟ್ ಇದನ್ನೇ ಹೆಬ್ಬೇವು ಅಲ್ಲಿ ಹಾಕಿ ಬರಲ್ಲ ಮಲೆನಾಡಲ್ಲಿ. ಹೌದು. ಸೊ ಇಲ್ಲಿ ಹೋಗ್ತಾ ಹೋಗ್ತಾ ಹೈ ಡೆನ್ಸಿಟಿ ಆಗ್ತಾ ಹೋಗುತ್ತೆ. ಎಲ್ಲ ಹೈ ಡೆನ್ಸಿಟಿ, ಅದು ಹೈ ಡೆನ್ಸಿಟಿನೇ. ಅದು ಹೆಬ್ಬೇವು ಇತ್ತಲ್ಲ, ಹೆಬ್ಬೇವು ತೆಗೆದಿದ್ದೀನಿ, ಅದಕ್ಕೋಸ್ಕರ ಕಮ್ಮಿ ಆಗಿದೆ. ಇಲ್ಲ ಅಂದ್ರೆ ಅದು ಹೈ ಡೆನ್ಸಿಟಿ. ಹೌದು, ಮತ್ತೆ ಹಸ್ತಿ ಅದು ಗಿಡ ಹಸ್ತೀನಿ ಈಗ. ಇದರಲ್ಲಿ ಸಾಲು ಪದ್ಧತಿ ಆ ಥರದ್ದೆಲ್ಲ ಇಲ್ಲ 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 ಇಲ್ಲ. ಯಾಕಂದ್ರೆ ನಾನು ಫಸ್ಟನೇ ನುಗ್ಗೆ ಹಾಕ್ಬಿಟ್ನಲ್ಲ, ತೆಗೆದ್ಮೇಲೆ ಅದೆಲ್ಲ ಹೊರಟೋಗ್ಬಿಡ್ತು. ಅದಕ್ಕೆ ಎಲ್ಲಿ ಬೇಕಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹಾಕಿವಿ ಅಷ್ಟೇ. ಈಗ ಟ್ರೈನಿಂಗ್ ಯಾವ ಟೈಮಲ್ಲಿ ಕೊಡ್ತೀರಾ ಸರ್ ನೀವು? ತಿಂಗಳಲ್ಲಿ 2 ಕಾರ್ಯಕ್ರಮ ರೀ. ತಿಂಗಳಲ್ಲಿ 2 ಕಾರ್ಯಕ್ರಮ ಮಾಡ್ತೇನೆ. ಓಕೆ. ಎಲ್ಲೆಲ್ಲಿಂದ ಬರ್ತಾರೆ ಸರ್ ರೈತರು? ಯಾವ ಎಲ್ಲಾ ಕಡೆಯಿಂದ ಬರ್ತಾರೆ. ಇಲ್ಲೇ ಟ್ರೈನಿಂಗ್ ಕೊಡ್ತೀರಾ? ಇಲ್ಲಿ ರಾಜ್ಯ ಇಲ್ಲೇ ಬರ್ತಾರೆ. ಓಕೆ. 1.5 ಸಾವಿರ ಚಾರ್ಜ್ ಮಾಡ್ತೀನಿ ಒಬ್ರಿಗೆ. ಓಕೆ. ಒಂದು 20-25 ಜನ ಬರ್ತಾರೆ. ಬೇರೆ ಹೊರಗಡೆ ಎಲ್ಲೆಲ್ಲಿ ಹೋಗಿ ಇದ್ ಮಾಡ್ಕೊಟ್ಟಿದ್ದೀರಿ ಸರ್? ಈಗೆಲ್ಲ ಕರ್ನಾಟಕ, ತಮಿಳುನಾಡು, ಆಂಧ್ರ ಎಲ್ಲ ಕಡೆ 14 ರಾಜ್ಯ ಮಾಡಿದ್ವಿ ಒಟ್ಟಿಗೆ ನನ್ನ ಸಿಸ್ಟಮ್ಗಳನ್ನ. ಸಮಗ್ರ ಕೃಷಿ ಜೊತೆಗೆ ಕಾಡು ಆಧಾರಿತ ಕೃಷಿಯನ್ನ ಮಾಡ್ತಾರೆ. ಈ ರೀತಿ ಕೃಷಿ ಮಾಡೋರು ಬಹಳ ಬಹಳ ಕಡಿಮೆ ಅಂತ ಹೇಳ್ಬೋದು. ಬಟ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ನೀರನ್ನ ಹೇಗೆ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅನ್ನೋದು ಥಾಟ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಈ ಬರಗಾಲದಲ್ಲೂ ಜೊತೆಗೆ ಸುತ್ತ ನೋಡಿದ್ರು ಬರಭೂಮಿ ಕಾಣುತ್ತೆ, ಅಂಥದ್ರಲ್ಲೂ ಅವ್ರ ತೋಟ ಮಾತ್ರ ಹಚ್ಚ ಹಸಿರಾಗಿದೆ. ಇನ್ನೂ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾರೆ. ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ತಳಿಗಳ ಸಾಕಾಣಿಕೆ. ಅದನ್ನು ಕೂಡ ನೋಡೋಣ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ, ಬನ್ನಿ ಹೋಗೋಣ. ಮಾವು ಹಸ್ದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅಂತ ಹೇಳ್ತಾರೆ ದೊಡ್ಡವರು. ಸೊ ಮಾವು ಎಷ್ಟು ಚೆನ್ನಾಗಿ ಫ್ಲಾರಿಂಗ್ ಆಗಿದೆ. ನೆಕ್ಸ್ಟ್ ಈಗ ಅದು ಸೀಸನ್ ಅಂದ್ರೆ ಫ್ರೂಟ್ನಿಂಗ್ ಟೈಮ್, ಯುಗಾದಿ ಅಷ್ಟೊತ್ತಿಗೆ. ಸೊ ಸರ್ ಇದು ಯಾವುದು ಸರ್? ಇದು ಮಾವು ತಳಿ ಅಲ್ಫನ್ಸಾ ಎಲ್ಲ. ಸೊ ಎಲ್ಲಿಗೆ ಮಾರಾಟ ಮಾಡ್ತೀರಿ ಇದನ್ನ? ಬೆಂಗಳೂರಿಗೆ ಕಳ್ಸಿಕೊಡ್ತೀರಿ. ಓಕೆ. ಸೊ ರೈತರು ಏನ್ ಮಾಡಿದ್ರೆ ತೋಟ ಚೆನ್ನಾಗಿ ನೋಡ್ಕೋಬಹುದು ಅಂತ ನಿಮಗೆ ಅನ್ಸುತ್ತೆ? ಅಲ್ಲ, ಮಳೆಗಾಲದಲ್ಲಿ ಬಿದ್ದ ಮಳೆ ನೀರನ್ನ ಕಂಪೌಂಡ್ ಬಂಡಿಂಗು, ಪಿಟ್ ಸಿಸ್ಟಮ್, ಗುಂಡಿ ಮಾಡಿ, ಟ್ರೆಂಚ್ ಮಾಡಿ, ಆ ನೀರನ್ನು ಆದಷ್ಟು 60-70% ಬಿದ್ದ ಮಳೆ ನೀರನ್ನು ಭೂಮಿಯೊಳಗೆ ಇಂಗಿಸ್ಬೇಕು. ಇನ್ನೊಂದು 25-30 ಹೋಗ್ಲೇಬೇಕು, ಅದು ಹೋಗುತ್ತೆ. ಅಷ್ಟು ಹೋಗಕ್ಕೆ ಬಿಟ್ರೆ ಅವನು ತೋಟ ಸಮೃದ್ಧವಾಗಿ ಇಟ್ಕೋಬಹುದು. ಈಗ ಸಾವಯವ ಕೃಷಿ ಮಾಡಿದ್ರೆ ಅದರಲ್ಲಿ ಇಳುವರಿ ಜಾಸ್ತಿ ಬರಲ್ಲ ಅಂತ ಹೇಳ್ತಾರೆ. ಬಟ್ ನಿಮ್ ತೋಟ ನೋಡಿದ್ರೆ ಅದಕ್ಕೆ ಕಂಪ್ಲೀಟ್ ತದ್ವಿರುದ್ಧವಾಗಿದೆ. ಇಲ್ಲ, ಅದು ಇಳುವರಿ ಚೆನ್ನಾಗಿ ಬರ್ತದೆ. ಈ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಲ್ಲ, ರಾಸಾಯನಿಕ ಬಗ್ಗೆ ಆಕ್ಚುಲಿ ಮಣ್ಣಿಗೆ ಸಾರಾಯಿ ಕುಡಿಸ್ದಂಗೆ. ಒಳ್ಳೆ ಮಾತು ಹೇಳಿದ್ರಿ ನೀವು. ಭೂಮಿಗೆ ರಾಸಾಯನಿಕ ಹಾಕೋದು ಸಾರಾಯಿ ಕುಡಿಸ್ದಂಗೆ. ಇದಕ್ಕೆ ಮಹಾಗನಿ ಹಾಕಿದೆ ನೋಡ್ರಿ. ಇದೆಲ್ಲ ಮಹಾಗನಿ ಇದೆ. ಮಹಾಗನಿ 3 ವರ್ಷ ಮರ, ಅದು 3 ವರ್ಷದ್ದು. ಅದು ರೆಡ್ ಸ್ಯಾಂಡಲ್. ಸೊ ನೋಡಿ, ಕಾಡು ಆಧಾರಿತ ಕೃಷಿ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ. ಒಂದು ಒಳ್ಳೆ ತರಗೆಲೆ ಸಿಗುತ್ತೆ, ಅಂದ್ರೆ ಎಲೆ ಗೊಬ್ಬರ ಸಿಗುತ್ತೆ ಮೇನ್ ಆಗಿ ಭೂಮಿಗೆ. ಅದ್ರ ಜೊತೆ ನೀವು ಯಾವ್ದಾದ್ರು ಒಂದು ತಿಪ್ಪೆ ಗೊಬ್ಬರನೋ ಅಥವಾ ಕುರಿ ಗೊಬ್ಬರ ಹಾಕಿದ್ರೆ ಸಾಕಾಗತ್ತೆ. ಅದ್ರ ಜೊತೆಗೆ ಖರ್ಚು ಕಡಿಮೆ, ಹೆಚ್ಚು ಈ ತರ ಹೈ ಡೆನ್ಸಿಟಿ ಫಾರ್ಮ್ ಮಾಡೋದ್ರಿಂದ ಸೊ ಭೂಮಿ ಆ ತೇವಾಂಶನ ಹಿಡಿದಿಟ್ಕೊಂಡಿರುತ್ತೆ. ತೇವಾಂಶ ಹಿಡಿದಿಟ್ಕೊಂಡಾಗ ಹೆಚ್ಚು ನೀರಿನ ಅವಶ್ಯಕತೆ ಬರೋದಿಲ್ಲ. ಸೊ ನ್ಯಾಚುರಲ್ ಆಗಿ ಗೊಬ್ಬರ ಸಿಗೋದ್ರಿಂದ ಇಳುವರಿ ಕೂಡ ಚೆನ್ನಾಗಿರುತ್ತೆ, ಆಮೇಲೆ ರುಚಿ ಚೆನ್ನಾಗಿರುತ್ತೆ. ಕುರಿ ಸಾಕಾಣಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು 2-3 ವೆರೈಟಿಯ ಕುರಿ ಇಟ್ಟಿದ್ದಾರೆ ಸರ್. ಇದು ಯಾವುದು? ಬನ್ನೂರು. ಓಕೆ. ಸೊ ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಸರ್? 3 ವರ್ಷದಿಂದ. ಇದು ಎಷ್ಟನೇ ಬ್ಯಾಚ್? ಇದೆಲ್ಲ ಕಂಟಿನ್ಯೂ ಹಂಗೆ ಇದೆ. ಸೊ ಎಲ್ಲೆಲ್ಲಿ ಕೊಡ್ತೀರಿ ಸರ್ ಇದನ್ನ? ಇದು ಅಕ್ಕಿರಾಂಪುರ ಇದೆ, ಬೇರೆ ಜನ ಬರ್ತಾರೆ, ಅವ್ರಿಗೆ ಕೊಡ್ತೀವಿ. ಸೊ ಅಂದ್ರೆ ಮೀಟ್ ಪರ್ಪಸ್ಗೆ ಕೊಡ್ತೀರಿ. ಎಷ್ಟು ತಿಂಗಳು ಸಾಕ್ತೀರಿ, ಎಷ್ಟು ತಿಂಗಳು ಕೊಡ್ತೀರಿ? ಒಂದು 5-6 ತಿಂಗಳು ಆದ್ಮೇಲೆ ಮರಿ 5-6 ತಿಂಗಳು ಆಗುತ್ತಲ್ಲ, ಅವು ಕೊಡ್ತೀವಿ ಕೆಲವು. ಸೊ ಇದು ಮೀಟ್ ತುಂಬಾ ಚೆನ್ನಾಗಿರುತ್ತೆ. ಫೇಮಸ್ ಬನ್ನೂರು ಕುರಿ. ಅವು ಲೋಕಲ್. ಅದು ಮೇಕೆ, ಲೋಕಲ್ ಮೇಕೆ. ಅದು ಜಮುನಾಪಾರಿನ ಅದು? ಜಮುನಾಪಾರಿ ಬೀಟಲ್. ಏನ್ ಸ್ಪೆಷಾಲಿಟಿ ಸರ್ ಅದು? ಅವೇನೋ ಒಂಥರ ಸ್ಪೆಷಲ್, ಅಲ್ಲಿ ವೆರೈಟಿ ಅಲ್ಲಿದು. ಇದು ಬಂದು ನಾರಿ ಸುವರ್ಣ. ನಾರಿ ಸುವರ್ಣ ಇದು ಮಾರ್ಕೆಟ್ಗಿಲ್ಲ.
ಇದು ಸಾಕೋರಿಗೆ ಮಾತ್ರ ಕೊಡೋದು ಅಷ್ಟೇ. ಸಾಕೋರಿಗೆ ಮಾತ್ರ 20,000 ರೂಪಾಯಿ, ಇದು 30,000 ರೂಪಾಯಿ ಒಂದು ಮರಿ. ಇದೆಲ್ಲ ಎಷ್ಟು ಸರ್ ಒಂದು ಮರಿ? ಇದು ಬರೀ 12,000 ರೂಪಾಯಿ ಅಷ್ಟೇ. ಸೊ ಇಲ್ಲಿಗೆ ಬರ್ತಾರ ಸರ್ ತಗೊಂಡ್ ತೊಗೊಂಡು ಹೋಗ್ತಾರೆ ಬಂದು, ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ. ಸೊ ಡಿಮಾಂಡ್ ಇದೆ. ಡಿಮಾಂಡ್ ಇದೆ ಸರ್. ಇದರಿಂದ ಈ ಕುರಿ ಸಾಕಾಣಿಕೆಯಿಂದ ನಿಮ್ಗೆ ವರ್ಷಕ್ಕೆ ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ಖರ್ಚು ಬರ್ತಾ ಇದೆ? ಅದು ಮೇಸಕ್ಕೆ ಒಂದು 8,000 ರೂಪಾಯಿ ತಿಂಗಳಿಗೆ, ಮಿನಿಮಮ್ ವರ್ಷಕ್ಕೆ ಒಂದು 4 ಲಕ್ಷ ಬರ್ತದೆ ಕುರಿ ಸಾಕಾಣಿಕೆಯಿಂದ. ಸೊ ತೋಟದಲ್ಲಿ ನಿಮ್ಮ ಬೆಳೆಗಳಿಂದ ಬೇರೆ ಬೇರೆದ್ರಿಂದ ವರ್ಷಕ್ಕೆ ಎಷ್ಟು ಆದಾಯ, ಖರ್ಚು ಎಷ್ಟು ಮಾಡ್ತೀರಿ? ಆದಾಯ ಏನೋ ಒಂದು 5-6 ಲಕ್ಷ ಬರ್ತದೆ, 5-6 ಲಕ್ಷ ಬರ್ತದೆ ಎಲ್ಲ ಖರ್ಚೆಲ್ಲ ಕಳೆದು. ಸೊ ತೋಟ ಮಾಡೋರು ಕುರಿ ಸಾಕಾಣಿಕೆ ಮಾಡಿದ್ರೆ ಒಂದು ಲಾಭ ಮಾಡ್ಲೇಬೇಕು. ಯಾಕಂತಂದ್ರೆ ಅದು ಗೊಬ್ಬರ ಬೇಕಲ್ಲ ತೋಟಕ್ಕೆ ಗೊಬ್ಬರನ ಹಾಕಲ್ಲ ಎಲ್ಲ, ಬರೀ ಗಿಡ ಹಾಕ್ಬಿಟ್ಟು ಬಿಟ್ಬಿಟ್ರೆ ಕೊಂಡ್ಕೊಳ್ತೀವಿ ಅಂತಂದ್ರೆ ಅಲ್ಲಿಯೂ ಕೂಡ ಹಸು ಇಲ್ಲ, ಏನಿಲ್ಲ. ಅದಕ್ಕೆ ಕುರಿ ಸಾಕಾಣಿಕೆ ಬೇಕೇ ಬೇಕು. ಸೊ ಇದಕ್ಕೆ ಜ್ವರ ಬರುತ್ತೆ ಅಥವಾ ಇನ್ನೇನೋ ಆಗುತ್ತೆ? ಅದಕ್ಕೆಲ್ಲ PPR, ಆಮೇಲೆ ವ್ಯಾಕ್ಸಿನೇಷನ್, ಲಿವರ್ ಟಾನಿಕ್ 3 ಕೊಡ್ಲೇಬೇಕು. ಕೊಟ್ಬಿಟ್ರೆ ಮತ್ತೆ ಏನು ಬರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಕಾಡು ಕೃಷಿಯಿಂದ ರೈತರಿಗೆ ಏನೆಲ್ಲ ಲಾಭ ಆಗುತ್ತೆ, ಅದರಿಂದ ಭೂಮಿಗೆ ಎಷ್ಟು ತಂಪಾಗಿರುತ್ತೆ, ಭೂಮಿ ತಾಯಿ ತಂಪಾಗಿದ್ರೆ ಎಷ್ಟು ಜನರೇಷನ್ ಕಳೆದ್ರೂ ಕೂಡ ಆ ಕೃಷಿಯನ್ನ ಮಾಡ್ತಾ ಹೋಗ್ಬೋದು. ಭೂಮಿಯ ಸತ್ವ ಉಳಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಸರ್, ಕಾಡು ಕೃಷಿ ಮೂಲಕ ಜೊತೆಗೆ ನೀರನ್ನ ಹೇಗೆ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅನ್ನೋದ್ರ ಮೂಲಕ ಸಾಕಷ್ಟು ಜನರಿಗೆ ಮಾದರಿ ಆಗಿದ್ದೀರಿ. ಸೊ ಎಲ್ಲರೂ ಕಾಡು ಕೃಷಿ ಮಾಡೋದ್ರಿಂದ ಏನಾಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ ಅಂತ ಬೇರೆ ಬೇರೆ ಆದಂಥ ನೆಗೆಟಿವ್ ಯೋಚನೆಗಳಲ್ಲಿರ್ತಾರೆ. ಸೊ ನೀವು ಅದನ್ನ ಮಾಡಿ ಸಕ್ಸಸ್ ಆಗಿ ಎಲ್ರಿಗೂ ಒಂದು ಮಾದರಿ ಆಗಿದ್ರಿ. ಏನು ಹೇಳ್ತೀರಿ? ಪ್ರಾಕ್ಟಿಕಲ್ ಆಗಿ ಸ್ವಲ್ಪ 1 ಎಕರೆ 2 ಎಕರೆ ನಾನು ಕಾಡು ಕೃಷಿ ಮಾಡ್ಬೇಕಂತ ಹೇಳ್ತಾರೆ. ಸ್ವಲ್ಪ ಮಾಡಿ ಆಮೇಲೆ ಬೇಕಾದ್ರೆ ಪೂರ್ತಿ ಮಾಡ್ಕೊಳ್ಳಿ. ಒಟ್ಟು ಒಂದು 2-3 ಎಕರೆ ಎಲ್ಲರಿಗೂ, ಯಾಕಂದರೆ 33% ಕಾಡು ಬೆಳಿಬೇಕು. 33% ಕಾಡಿದ್ರೆ ಮಳೆ ಆಟೋಮೆಟಿಕ್ ಬರ್ತದೆ, ಬೆಳೆ ಬರ್ತದೆ, ಎಲ್ಲ ಆಗುತ್ತೆ. ಆಮೇಲೆ ಎಲ್ಲ ರೈತರು ಬಿದ್ದ ಮಳೆ ನೀರನ್ನು 30-40% ಅವರ ಭೂಮಿಯಲ್ಲಿ ಇಂಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಅಲ್ಲಿ ಇಂಗಿಸಿದಾಗ ಆ ಭೂಮಿ ಎಲ್ಲ ತಂಪಾಗುತ್ತೆ, ಅಲ್ಲಿ ಬೆಳೆ ಬರುತ್ತೆ, ಅಲ್ಲಿ ಬೋರ್ಗಳಿಗೆ ನೀರು ಜಾಸ್ತಿ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮ 95 ಸಂಚಿಕೆಗಳನ್ನು ಮುಗಿಸಿ ಇನ್ನೂ ಕೂಡ ನಡೆಸ್ಕೊಂಡು ಹೋಗ್ತದೆ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ರೈತನು ಮಾಡಬೇಕಾಗಿದ್ದು ಅವ್ನು ಮಾಡ್ತಕ್ಕಂಥ ಕೆಲಸ ಹುಡುಕಿ ಹೆದಕಿ ತೆಗೆದು ಎಲ್ಲ ಜನಕ್ಕೆ ತೋರಿಸ್ತಾ ಇದ್ರು ಅವ್ರು ಮಾಡೋದನ್ನು. ಇದೇ ರೀತಿಯಾಗಿ ಮುಂದುವರೆದ್ರೆ ಇನ್ನು ತುಂಬ ಚೆನ್ನಾಗಿರ್ತದೆ ಅಂತಕೊಂಡು ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಸರ್, ಇಲ್ಲಿವರೆಗೂ ನಮ್ಮ ಜೊತೆ ಇದ್ದು ನೀವು ಇದನ್ನ ಹೊರತುಪಡಿಸಿ ಬೇರೆ ಬೇರೆ ಕೆಲಸಗಳು ಕೂಡ ನಿಮ್ದಿದೆ, ಅದ್ರ ಜೊತೆಗೆ ನಮ್ಮ ಜೊತೆಗೆ ಬಂದು ನಿಮ್ಮ ತೋಟದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ತುಂಬ ಧನ್ಯವಾದಗಳು. ನಿಮ್ಮ ತೋಟದಲ್ಲೂ ಕೂಡ ನೀರಿನ ಶೇಖರಣೆ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಬೇಕಾದ್ರೆ ಈ ಕಾರ್ಯಕ್ರಮದ ಕಡೆಯಲ್ಲಿ ಅಯ್ಯಪ್ಪ ಸರ್ ಅವರ ದೂರವಾಣಿ ಸಂಖ್ಯೆ ಜೊತೆಗೆ ಅವರ ವಿಳಾಸವನ್ನ ಕೂಡ ಮೆನ್ಷನ್ ಮಾಡ್ತೀವಿ. ನೀವು ಅವರನ್ನ ಸಂಪರ್ಕ ಮಾಡೋ ಮೂಲಕ ನಿಮ್ಮ ತೋಟಗಳಿಗೂ ಕೂಡ ಅವರನ್ನ ಕರ್ಕೊಂಡು ಹೋಗಿ ನಿಮ್ಗೆ ಏನು ವ್ಯವಸ್ಥೆ ಬೇಕು ಕೂಡ ನೀವು ಅದನ್ನ ಮಾಡ್ಕೊಳ್ಬಹುದು. ಅದಕ್ಕೆ ಅವರು ಮಿನಿಮಮ್ ಇಷ್ಟು ಅಂತ ಹೇಳಿ ಕನ್ಸಲ್ಟೇಷನ್ ಚಾರ್ಜ್ಗಳನ್ನ ಚಾರ್ಜ್ ಮಾಡ್ತಾರೆ. ಸೊ ಅದರಿಂದ ಸಾಕಷ್ಟು ನಿಮ್ಮ ತೋಟಕ್ಕೂ ಕೂಡ ಲಾಭ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಕೂಡ ಅವರ ಸಂಪರ್ಕವನ್ನ ಮಾಡಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಜಗದ ನೊಗ ಹೊತ್ತ ನೇಗಿಲ ಯೋಗಿಗೆ ಒಂದು ಸಲಾಂ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.